ಬಿ.ಕಾಂ ಮೊದಲ ಸೆಮಿಸ್ಟರ್ ಎಲ್ಲ ವಿದ್ಯಾರ್ಥಿಗಳಿಗೆ ಈ ಒಂದು ವಿಡಿಯೋಗೆ ಪ್ರೀತಿ ಸ್ವಾಗತ. ಇವತ್ತಿನ ಒಂದು ವಿಡಿಯೋದಲ್ಲಿ ನಾವು ಕನ್ನಡ ವಿಷಯದ ಘಟಕ 4 ಬಹುಶಿಸ್ತೀಯ ಅರಿವು. ಈ ಘಟಕ 4 ಬಹುಶಿಸ್ತೀಯ ಅರಿವು ಅಧ್ಯಾಯದಲ್ಲಿ ಬರುವಂತಹ ಅಂದರೆ ಘಟಕದಲ್ಲಿ ಬರುವಂತಹ ಅಧ್ಯಾಯ 10 ನದಿಯ ಹಾದಿಯೊಳಗೆ. ಸಿ ಬಸಲಿಂಗಯ್ಯ ಮೈಸೂರು ಅವರು ಬರೆದಿರ್ತಕ್ಕಂತಹ ನದಿಯ ಹಾದಿಯೊಳಗೆ ಅಧ್ಯಾಯದ ಭಾಗ 2 ವಿಡಿಯೋ ಅಂತ ಹೇಳ್ಬೋದು. ಈಗಾಗಲೇ ಭಾಗ 1 ವಿಡಿಯೋದಲ್ಲಿ ಈ ಅಧ್ಯಾಯದ ಕವಿಕರ್ತ್ಯ ಪರಿಚಯ ಮತ್ತು ಪ್ರಬಂಧ ಮಾದರಿಯ ಪ್ರಶ್ನೋತ್ತರಗಳನ್ನು ಎಲ್ಲ ಸ್ವಾರಸ್ಯಪೂರ್ಣವಾಗಿ ಚರ್ಚೆ ಮಾಡಿ ಅಧ್ಯಾಯವನ್ನು ಡಿಸ್ಕಷನ್ ಮಾಡಿದ್ದೀವಿ. ಇವತ್ತಿನ ಕ್ಲಾಸ್ನಲ್ಲಿ ಕಂಟಿನ್ಯೂ ಪಾರ್ಟ್ ಆಗಿ ಈ ಅಧ್ಯಾಯದ ಟಿಪ್ಪಣಿ ಭಾಗ, ಸಂದರ್ಭ ಸ್ಪಷ್ಟೀಕರಣ, 1 ಅಂಕದ ಪ್ರಶ್ನೋತ್ತರಗಳನ್ನು ಸ್ವಾರಸ್ಯಪೂರ್ಣವಾಗಿ ಚರ್ಚೆ ಮಾಡುವ ಪ್ರಯತ್ನವನ್ನು ನಾವು ಮಾಡೋಣ ಅಂತ ಹೇಳ್ತಾ ಇವತ್ತಿನ ಕ್ಲಾಸ್ನ ಸ್ಟಾರ್ಟ್ ಮಾಡೋಣ ಬನ್ನಿ. ಮೊದಲಿಗೆ ಟಿಪ್ಪಣಿ ಭಾಗವನ್ನು ನೋಡೋದಾದರೆ ಯಶೋಧರೆ ಎಚ್.ಎಲ್. ಪುಷ್ಪ ಅವರ ಭೂಮಿಯಲ್ಲಿ ಇವಳು ನಾಟಕದ ಪ್ರಮುಖ ಪಾತ್ರಗಳಲ್ಲಿ ಒಂದಾಗಿದ್ದು, ಈ ಪಾತ್ರವನ್ನು ಸಿ ಬಸಲಿಂಗಯ್ಯನವರು ತಮ್ಮ ಪ್ರಸ್ತುತ ಲೇಖನ ನದಿಯ ಹಾದಿಯೊಳಗೆ ವಿಮರ್ಶಾ ಲೇಖನದಲ್ಲಿ ವಿಮರ್ಶೆ ಒಳಪಡಿಸಿದ್ದಾರೆ. ಯಶೋಧರ ಅನುಪಮ ಸೌಂದರ್ಯದ ರಾಜನಿದ್ದರೂ ಆತ ಅಮೃತಮತಿಯ ಅಂತರಂಗದ ಸಖನಾಗುವುದಿಲ್ಲ. ರಾಜ ಅವಳ ದೇಹದ ಒಡೆಯನಷ್ಟೇ, ಆತ್ಮದ ಒಡೆಯನಾಗಿಲ್ಲ. ಹಲವು ರಾಣಿಯರ ಏಕಾಂತಗಳನ್ನು ಒಬ್ಬನೇ ತುಂಬಲಾರ. ಬಾಹ್ಯವಾಗಿ ಮದುವೆ ಅಧಿಕಾರದ ಮೂಲಕ ರಾಣಿಯ ದೇಹದ ಮಾಲೀಕನಾಗಿದ್ದಾನೆ ಅಷ್ಟೇ. ಅರಮನೆ ಆಡಳಿತ, ಅಂತಃಪುರದ ರಾಣಿಯರು ಈ ಎಲ್ಲದರಿಂದ ಜೀವನದಲ್ಲಿ ತುಂಬ ಆಕರ್ಷಕವಾಗಿ ತೀವ್ರವಾಗಿ ಬಾಹ್ಯ ಸುಖ ಅನುಭವಿಸುತ್ತಿದ್ದ ಯಶೋಧರೆ ದೊರೆಗೆ ಪಟ್ಟದ ರಾಣಿ ಅಮೃತಮತಿಯ ಪ್ರೇಮ ಇದ್ದಕ್ಕಿದ್ದ ಹಾಗೆ ಕಣ್ಮರೆಯಾಗುತ್ತದೆ. ರಾಣಿಯ ಹಾವಭಾವಗಳಲ್ಲಾದ ಬದಲಾವಣೆಗಳು ಯಶೋಧರನನ್ನು ಅವಳ ಬೆನ್ನಟ್ಟುವಂತೆ ಮಾಡಿ ಸತ್ಯ ಅರಿವಿಗೆ ಒಂದು ಆ ಯಶೋಧರನಿಗೆ ತನ್ನ ಪುರುಷ ಶಕ್ತಿಯ ಬಗ್ಗೆ ಜಿಗುಪ್ಸೆ ಆವರಿಸುತ್ತದೆ. ಕೊಲ್ಲಲೇಬೇಕಾಗಿರುವ ವೈರಿ ಎದುರಾಗಿದ್ದರೂ ಅವನ ಸ್ಥಾನಮಾನಕ್ಕಿಂತ ಖಡ್ಗದ ಘನತೆಯೇ ಹೆಚ್ಚಿನದಾಗುತ್ತದೆ. ಅಲ್ಲದೆ ಜೀವ ತೆಗೆಯುವ ಕೆಲಸ ಹಿಂಸೆಗೆ ದಾರಿ ಮಾಡಿ ಸೂಕ್ಷ್ಮತೆ ಮತ್ತಷ್ಟು ಜಟಿಲಗೊಳ್ಳುತ್ತದೆ. ಸಿ ಬಸಲಿಂಗಯ್ಯನವರ ದೃಷ್ಟಿಯಲ್ಲಿ ಪುಷ್ಪ ಅವರ ಯಶೋಧರ ಅಮೃತಮತಿಯ ಪರಿಣಾಮವಾಗಿ ಒಂದು ಬಲಿಪಶು ಪಾತ್ರವಾಗಿ ಚಿತ್ರಿತಗೊಂಡಿದ್ದಾನೆ. ದೊರೆ ಯಶೋಧರ ಪಾಪ ಪರಿಹಾರಕ್ಕಾಗಿ ತನ್ನ ತಾಯಿ ರಾಜಮಾತೆ ಹೇಳಿದಂತೆ ಹಿಟ್ಟಿನ ಹುಂಜವನ್ನು ಬಲಿ ಕೊಟ್ಟಿದ್ದೆ. ಆತ ಬಲಿಪಶುವಾಗುವುದಕ್ಕೆ ಪ್ರಬಲ ಕಾರಣವಾಗಿ ಪರಿಣಮಿಸುತ್ತದೆ. ಈ ಪಾಪ ಫಲವಾಗಿ ಯಶೋಧರ, ರಾಜಮಾತೆ ಇವರಿಬ್ಬರು ಹಿಟ್ಟಿನ 6 ಜನ್ಮಗಳನ್ನು ಎತ್ತಿ 7ನೆಯ ಜನ್ಮದಲ್ಲಿ ಅಣ್ಣ ತಂಗಿಯರಾಗಿ ಈ ನಾಟಕದಲ್ಲಿ ಕಾಣಿಸಿಕೊಳ್ಳುತ್ತಾರೆ. ಹಿಟ್ಟಿನ ಹುಂಜವನ್ನು ಬಲಿ ಕೊಡುವುದು ಕೂಡ ಒಂದು ಮಾನಸಿಕವಾದುದರಿಂದ ಅಥವಾ ಮಾನಸಿಕ ಹಿಂಸೆಯಾದುದರಿಂದ ದೈಹಿಕ ಕ್ರೌರ್ಯಕ್ಕಿಂತ ಹೆಚ್ಚಿನ ಬೆಲೆ ಬೀಳುತ್ತದೆ. ರಾಜನೇ ಬಲಿಪಶುವಾಗುತ್ತಾನೆ. ಹಿಟ್ಟಿನ ಹುಂಜವು ಹಿಂಸೆಯ ಒಂದು ಪ್ರತೀಕವಾಗುತ್ತದೆ. ರಾಣಿಯನ್ನು ಅವಳ ಕೇಡಿನ ಆಲೋಚನೆಯನ್ನು ಬಲಿಕೊಡಲು ರಾಜಮಾತೆ, ರಾಜ ಮುಂದಾಗುತ್ತಾರೆ. ಆ ಹಿಟ್ಟಿನ ಹುಂಜ ಬದಗನ ಅಂತರಂಗದಲ್ಲಿ ಜೀವ ಉಳಿಸಿಕೊಳ್ಳಲು ರಕ್ಷಣೆ ಪಡೆಯುತ್ತದೆ. ಅಹಿಂಸೆ ಹಿಂಸೆಯ ದ್ವಂದ್ವ ಯುದ್ಧದಲ್ಲಿ ಅಹಿಂಸೆಯೇ ಗೆಲ್ಲುತ್ತದೆ. ಹಿಂಸೆ ಪತನಗೊಳ್ಳುತ್ತದೆ. ದೇಶ ಭ್ರಷ್ಟರಾಗುವ ರಾಜ, ರಾಜಮಾತೆ ಹಿಂಸೆಯ ಪ್ರತೀಕವಾಗುತ್ತಾರೆ ಎಂಬುದು ಇಷ್ಟು ಯಶೋಧರನ ಪರಿಚಯವಾಗಿತ್ತು. ಮುಂದುವರೆದು ಇನ್ನು 2ನೆಯ ಪಾತ್ರ ಅಮೃತಮತಿ ಎಚ್.ಎಲ್. ಪುಷ್ಪ ಅವರ ಭೂಮಿಯಲ್ಲಿ ಇವಳು ನಾಟಕದ ಪ್ರಮುಖ ಪಾತ್ರಗಳಲ್ಲಿ ಒಂದಾಗಿದ್ದು, ಈ ಪಾತ್ರವನ್ನು ಸಿ ಬಸಲಿಂಗಯ್ಯನವರು ತಮ್ಮ ಪ್ರಸ್ತುತ ಲೇಖನ ನದಿಯ ಹಾದಿಯೊಳಗೆ ವಿಮರ್ಶಾ ಲೇಖನದಲ್ಲಿ ವಿಮರ್ಶೆ ಒಳಪಡಿಸಿದ್ದಾರೆ. ಎಚ್.ಎಲ್. ಪುಷ್ಪ ಅವರ ಭೂಮಿಯಲ್ಲಿ ಇವಳು ನಾಟಕದ ಕಥಾನಾಯಕಿ ಅಮೃತಮತಿ ಬಾಹ್ಯ ಪ್ರಪಂಚದಲ್ಲಿ ಯಾವ ಕೊರತೆಗಳಿಂದ ಮಹಾರಾಣಿ, ಅರಮನೆ, ಚಿನ್ನಾಭರಣಗಳು, ಸುಂದರವಾದ ರಾಜ ಎಲ್ಲವೂ ಅವಳವೇ. ಆದರೆ ಅವುಗಳೆಲ್ಲ ಅಮೃತಮತಿಯ ಪಾಲಿಗೆ ಚರ್ಮಕ್ಕೆ ಶೃಂಗಾರ ಮಾಡುವ ಒಡವೆಗಳು ಮಾತ್ರ. ರಾಜನಿದ್ದರೂ ಅಂತರಂಗದ ಸಖನಾಗಿಲ್ಲ. ಬದುಕನ್ನು ಪರಿಪೂರ್ಣವಾಗಿ ಅನುಭವಿಸಿ ಬಿಡುವ ಛಲದ ಹೆಣ್ಣು ಈ ಅಮೃತಮತಿ. ಅವಳಿಗೆ ಕೊರತೆ ದೇಹದ್ದಾಗಿರದೆ ಆತ್ಮದ್ದಾಗಿದೆ. ಅಂದರೆ ಒಳ ಹೊರಗೆ ಏಕಗೊಂಡು ಆನಂದ ತರುವ ಅಂತರಂಗದ ಸಖನ ಕೊರತೆಯಿಂದ ಬಳಲುತ್ತಾಳೆ. ಇದು ಯಶೋಧರ ಆಕೆಯ ಅಂತರಂಗದ ಸಖನಾಗಿದ್ದುದು ಫಲ. ತಾನು ಬಯಸಿದ ಅಂತರಂಗದ ಸುಖವನ್ನು ಅಮೃತಮತಿ ಬದಗ ಅಷ್ಟಾವಂಕನಲ್ಲಿ ಕಂಡುಕೊಳ್ಳುತ್ತಾಳೆ. ದಟ್ಟ ವಾಸನೆಗಳನ್ನು ಮೇಲೈಸಿಕೊಂಡ ಅಮೃತಮತಿ ತೀವ್ರ ವ್ಯಾಮೋಹಕ್ಕೆ ಒಳಗಾಗುತ್ತಾಳೆ. ದೊರೆ ಯಶೋಧರನಲ್ಲಿ ಕಾಣಲಾಗದ ದೈಹಿಕ ಮಾನಸಿಕ ಭೋಗವನ್ನು ಅಷ್ಟಾವಂಕ ಬದಗನಲ್ಲಿ ಕಂಡು ಪೂರ್ಣತೆ ಪಡೆಯುತ್ತಾಳೆ. ಅಮೃತಮತಿಯ ವಿಕೃತ ಪ್ರಣಯ ಪ್ರಸಂಗದ ಮೂಲಕ ಕವಿ ಜನ್ನ ಉದಾತ್ತವಾದ ಧಾರ್ಮಿಕ ನೈತಿಕ ಸೂಕ್ಷ್ಮತೆಯ ಹಿನ್ನೆಲೆಯಲ್ಲಿ
ಪರಮಾರ್ಥಿಕವಾದ ಮೋಕ್ಷಕ್ಕೆ ಪೀಠಿಕೆ ಹಾಕುತ್ತಾನೆ. ಅಮೃತಮತಿಯ ಲೈಂಗಿಕ ತೃಷೆ ಮೇಲುನೋಟಕ್ಕೆ ಅನೈತಿಕ ವಿಕೃತವೆಂಬ ಆವರಣ ಅನೆಗೊಳಿಸಿ ಮನಸ್ಸು ಹೇಸಿ ಜುಗುಪ್ಸೆಗೊಂಡು ಪರಿವರ್ತನೆಗೊಳ್ಳುವ ವಾತಾವರಣ ನಿರ್ಮಾಣಕ್ಕೆ ಕಾರಣವಾದರೂ ವಾಸ್ತವ ಬದುಕಿಗೆ ಅಮೃತಮತಿಯ ಭೋಗಲಾಲಸೆ ತೃಪ್ತಿಯಾಗದ ಕಾಮನೆ ಅಪೂರ್ಣತೆಯಿಂದ ನರಳಿ ಪೂರ್ಣತೆಯ ತುಡಿಯುವ ಮನಸ್ಸು ಶೀಲ ಅಶ್ಲೀಲ ನೈತಿಕ ಅನೈತಿಕ ಸುಂದರ ಕುರೂಪಿ ಎಂಬ ಯಾವ ಬಿಜ್ಜಾಸೆಗೆ ತೊಡಗದೆ ವಾಸನೆಗಳ ಪರಿಪೂರ್ಣತೆಗೆ ತೊಡಗಿಕೊಳ್ಳುವ ಛಲ ಅಮೃತಮತಿ ಪಾತ್ರಕ್ಕೆ ದಕ್ಕಿದೆ ಎಂಬುದು ಇಷ್ಟು ಈ ಅಧ್ಯಾಯದ ಟಿಪ್ಪಣಿ ಭಾಗವಾಗಿತ್ತು. ಮುಂದುವರೆದು ಈ ಅಧ್ಯಾಯದ ಸಂದರ್ಭದೊಡನೆ ಸ್ಪಷ್ಟೀಕರಣದ ಪ್ರಶ್ನೋತ್ತರಗಳನ್ನು ನೋಡೋದಾದರೆ, ಪ್ರಶ್ನೆ ನಂಬರ್ 1, ಜೈನ ತತ್ವದ ಹಿನ್ನೆಲೆಯಲ್ಲಿ ಆಧುನಿಕ ಬದುಕನ್ನು ಮುಖಾಮುಖಿಯಾಗಿಸುವ ಪ್ರಯೋಗ ಸಾಧ್ಯವಾಗಿದೆ. ಸಂದರ್ಭ: ಪ್ರಸ್ತುತ ವಾಕ್ಯವನ್ನು ಸಿ ಬಸಲಿಂಗಯ್ಯನವರ ನದಿಯ ಹಾದಿಯೊಳಗೆ ಲೇಖನದಿಂದ ಆಯ್ದುಕೊಳ್ಳಲಾಗಿದೆ. ಪುಷ್ಪ ಅವರ ಜನನ ಯಶೋಧರ ಚರಿತೆಯ ಅಪೂರ್ಣ ದಾಂಪತ್ಯ ಜೀವನದ ಏಳೆಯ ಮುಖ್ಯ ಉದ್ದೇಶ ಜೈನ ತತ್ವದ ಹಿನ್ನೆಲೆಯಲ್ಲಿ ಆಧುನಿಕ ಬದುಕನ್ನು ಮುಖಾಮುಖಿಯಾಗಿಸುವುದಾಗಿತ್ತು ಎಂಬುದನ್ನು ವಿವರಿಸುವ ಸಂದರ್ಭದಲ್ಲಿ ಲೇಖಕರು ಈ ಮಾತನ್ನು ಹೇಳುತ್ತಾರೆ. ಸ್ಪಷ್ಟೀಕರಣ: ಕನ್ನಡ ರಂಗಭೂಮಿಗೆ ಜನ್ನನ ಕೊಡುಗೆ ಅಪಾರವಾದದ್ದು. ಆತನ ಯಶೋಧರ ಚರಿತೆ ಆಕಾರ ಗ್ರಂಥವಾಗಿ ಆಧುನಿಕ ನೆಲೆಯಲ್ಲಿ ನಾಟಕ ರಚನೆಗೊಳ್ಳಲು ಪ್ರೇರಣೆ ಒದಗಿಸುತ್ತಾ ಬಂದಿದೆ. ಗಿರೀಶ್ ಕಾರ್ನಾಡರ ಹಿಟ್ಟಿನ ಹುಂಜ ನಾಟಕ, ವರದರಾಜ ಹುಯಲಗೋಳರ ಅಮೃತಮತಿ ಬಾನುಲಿ ನಾಟಕ, ದೇವೇಂದ್ರ ಕುಮಾರ್ ಹಕಾರಿಯವರ ಅಮೃತಮತಿ ಕುರಿತು ನಾಟಕ ಇವೆಲ್ಲ ಜನನ ಯಶೋಧರ ಚರಿತೆ ಕಾವ್ಯವನ್ನು ಆಧರಿಸಿ ರಚಿತವಾದ ಆಧುನಿಕ ನಾಟಕಗಳು. ನಂತರ ಈ ನಿಟ್ಟಿನಲ್ಲಿ ಗಮನಿಸಬೇಕಾದ ಪ್ರಮುಖ ನಾಟಕವೆಂದರೆ ಯಶೋಧರ ಚರಿತೆಯ ಅಮೃತಮತಿ ಸಂವೇದನೆಯನ್ನು ಆಧರಿಸಿ ರಚಿತವಾದ ಎಚ್.ಎಲ್. ಪುಷ್ಪ ಅವರ ಭೂಮಿಯಲ್ಲಿ ಇವಳು ನಾಟಕ. ಇದು ಜನನ ಯಶೋಧರ ಚರಿತೆಯನ್ನು ಆಧರಿಸಿ ರಚಿತವಾದ ನಾಟಕಗಳಲ್ಲಿ ವಿಭಿನ್ನ ಅನುಭವದ ಪ್ರಥಮ ಅನುಸಂಧಾನ ಎನ್ನಬಹುದು. ದೇಹ ಮತ್ತು ಮನಸ್ಸಿನ ವೈರುಧ್ಯಗಳ ನಡುವಿನ ಸಂಘರ್ಷದ ಎಳೆ ಕಾರ್ನಾಡರ ಹಿಟ್ಟಿನ ಹುಂಜದಲ್ಲಿ ಬೀಜರೂಪವಾಗಿ ಒಡಮೂಡಿ ಮುಂದೆ ಹಯವದನ ನಾಗಮಂಡಲ ನಾಟಕಗಳಲ್ಲಿ ಸವಿಸ್ತಾರವಾಗಿ ನಿರೂಪಣೆಗೊಳ್ಳುತ್ತದೆ. ಈ ದ್ವಂದ್ವ ಕಾರ್ನಾಡರ ನಾಟಕದ ಶಕ್ತಿಯೂ ಹೌದು. ಅಪೂರ್ಣತೆಯ ದಾಂಪತ್ಯ ಜೀವನದ ಈ ಎಳೆ ಆಧುನಿಕ ಭಾರತದ ಹಲವು ಭಾಷೆಗಳಲ್ಲಿ ಪುನರಾವರ್ತನೆಯಾಗಿ ಬರುತ್ತದೆ. ಹಿಂದಿಯ ಮೋಹನ್ ರಾಕೇಶ್ ಅದೇ ಆದುರ್ ನಾಟಕ ಬದುಕಿನ ಅಪೂರ್ಣತೆಯನ್ನು ಕಟ್ಟಿಕೊಡುವುದೇ ಆಗಿದೆ. ಈ ಎಳೆ ಮತ್ತೆ ಪುಷ್ಪರವರ ಭೂಮಿಯಲ್ಲಿ ಇವಳು ನಾಟಕದಲ್ಲಿ ವಿಸ್ತಾರಗೊಳ್ಳುತ್ತದೆ ಎನಿಸಿದರೂ ಜೈನ ತತ್ವದ ಹಿನ್ನೆಲೆಯಲ್ಲಿ ಆಧುನಿಕ ಬದುಕನ್ನು ಮುಖಾಮುಖಿಯಾಗಿಸುವ ಪ್ರಯೋಗ ಸಾಧ್ಯವಾಗಿದೆ. ಲೇಖಕರು ಇದನ್ನು ವಿವರಿಸುತ್ತಾ ಈ ಮೇಲಿನಂತೆ ಹೇಳುತ್ತಾರೆ. ಮುಂದುವರೆದು ಪ್ರಶ್ನೆ ನಂಬರ್ 2, ನಾಟಕ ಅಂತಿಮವಾಗಿ ಈಗಾಗಲೇ ರೂಪುಗೊಂಡಿರುವ ನೈತಿಕತೆಯ ಸಿದ್ಧ ಮಾದರಿಯ ಬಿಜ್ಜಾಸೆಗೆ ತೊಡಗದೆ ಮಧುರ ಗಾನದಲ್ಲಿ ಲೀನಗೊಳ್ಳುತ್ತದೆ. ಸಂದರ್ಭ: ಪ್ರಸ್ತುತ ವಾಕ್ಯವನ್ನು ಸಿ ಬಸಲಿಂಗಯ್ಯನವರ ನದಿಯ ಹಾದಿಯೊಳಗೆ ಲೇಖನದಿಂದ ಆಯ್ದುಕೊಳ್ಳಲಾಗಿದೆ. ಪುಷ್ಪ ಅವರ ನಾಟಕದ ಹೊಸತನವನ್ನು ವಿವರಿಸುವ ಸಂದರ್ಭದಲ್ಲಿ ಲೇಖಕರು ಈ ಮಾತನ್ನು ಹೇಳುತ್ತಾರೆ. ಸ್ಪಷ್ಟೀಕರಣ: ಪುಷ್ಪ ಅವರ ಭೂಮಿಯಲ್ಲಿ ಇವಳು ನಾಟಕದ ವಸ್ತುವಿನಲ್ಲಿರುವುದು ಅಪೂರ್ಣತೆಯ ಆಶಯ. ಈ ಅಪೂರ್ಣತೆಯ ಬದುಕಿಗೆ ಪೂರ್ಣತೆಯ ಶೋಧನೆ ನಿರಂತರವಾಗಿರುತ್ತದೆ. ನಾಟಕ ವರ್ತಮಾನದ ಮಾನವನ ಬದುಕು ಅರ್ಥವಿಲ್ಲದ ಅಪೂರ್ಣತೆಯನ್ನು ರೂಪಕವಾಗಿ ತೋರಿಸುತ್ತದೆ. ಧರ್ಮ ತತ್ವದಲ್ಲಿ ಆ ಅಪೂರ್ಣತೆಯೇ ಪೂರ್ಣತೆಯ ದಿವ್ಯ ಜ್ಞಾನ ಪಡೆದು ಮೋಕ್ಷದ ಮಾರ್ಗವಾಗುತ್ತದೆ. ಹಿಟ್ಟಿನ ಹುಂಜವು ಹಿಂಸೆಯ ಒಂದು ಪ್ರತಿಮೆಯಾಗುತ್ತದೆ. ರಾಣಿಯನ್ನು ಅವಳ ಕೇಡಿನ ಆಲೋಚನೆಯನ್ನು ಬಲಿ ಕೊಡಲು ರಾಜ ಮುಂದಾಗುತ್ತಾರೆ. ಆ ಹಿಟ್ಟಿನ ಹುಂಜ ಬರಗನ ಅಂತರಂಗದಲ್ಲಿ ಜೀವ ಉಳಿಸಿಕೊಳ್ಳಲು ರಕ್ಷಣೆ ಪಡೆಯುತ್ತದೆ. ಅಹಿಂಸೆ ಹಿಂಸೆಯ ದ್ವಂದ್ವ ಯುದ್ಧದಲ್ಲಿ ಅಹಿಂಸೆಯೇ ಗೆಲ್ಲುತ್ತದೆ. ಹಿಂಸೆ ಪತನಗೊಳ್ಳುತ್ತದೆ. ದೇಶಭ್ರಷ್ಟರಾಗುವ ರಾಜಮಾತೆ ಹಿಂಸೆಯ ಪ್ರತೀಕವಾಗುತ್ತಾರೆ. ನಾಟಕ ಅಂತಿಮವಾಗಿ ಈಗಾಗಲೇ ರೂಪುಗೊಂಡಿರುವ ನೈತಿಕತೆಯ ಸಿದ್ಧ ಮಾದರಿಯ ಬಿಜ್ಜಾಸೆಗೆ ತೊಡಗದೆ ಮಧುರ ಗಾನದಲ್ಲಿ ಲೀನಗೊಳ್ಳುತ್ತದೆ. ಲೇಖಕರು ಇದನ್ನು ವಿವರಿಸುತ್ತಾ ಈ ಮೇಲಿನಂತೆ ಹೇಳುತ್ತಾರೆ ಎಂಬುದು ಇಷ್ಟು ಸಂದರ್ಭದೊಡನೆ ಸ್ಪಷ್ಟೀಕರಣಕ್ಕೆ ಪ್ರಶ್ನೋತ್ತರಗಳಾಗಿದ್ದವು. ಮುಂದುವರೆದು ಒಂದು ವಾಕ್ಯದ ವಸ್ತುನಿಷ್ಠ ಪ್ರಶ್ನೋತ್ತರಗಳನ್ನು ನೋಡೋದಾದರೆ, ಪ್ರಶ್ನೆ ನಂಬರ್ 1, ನದಿಯ ಹಾದಿಯೊಳಗೆ ಲೇಖನದ ಕರ್ತೆ ಯಾರು? ಉತ್ತರ: ನದಿಯ ಹಾದಿಯೊಳಗೆ ಲೇಖನದ ಕರ್ತ ಬಸಲಿಂಗಯ್ಯನವರು. ಪ್ರಶ್ನೆ ನಂಬರ್ 2, ನದಿಯ ಹಾದಿಯೊಳಗೆ ಲೇಖನದ ತಿರುಳೇನು? ಉತ್ತರ: ಎಚ್.ಎಲ್. ಪುಷ್ಪ ಅವರ ಭೂಮಿಯಲ್ಲಿ ಇವಳು ನಾಟಕದ ಕತೆ, ಸಂಭಾಷಣೆ, ಪಾತ್ರ ಹಾಗೂ ವೈಚಾರಿಕತೆಗಳನ್ನು ಕುರಿತು ವಿಶ್ಲೇಷಿಸುವುದು.
ಪ್ರಶ್ನೆ ನಂಬರ್ 3, ಒಂದು ಆಕಾರ ಗ್ರಂಥವಾಗಿ ಆಧುನಿಕ ನೆಲೆಯಲ್ಲಿ ನಾಟಕ ರಚನೆಗೊಳ್ಳಲು ಪ್ರೇರಣೆ ಒದಗಿಸುತ್ತಾ ಬಂದ ಕಾವ್ಯ ಯಾವುದು? ಉತ್ತರ, ಒಂದು ಆಕಾರ ಗ್ರಂಥವಾಗಿ ಆಧುನಿಕ ನೆಲೆಯಲ್ಲಿ ನಾಟಕ ರಚನೆಗೊಳ್ಳಲು ಪ್ರೇರಣೆ ಒದಗಿಸುತ್ತಾ ಬಂದ ಕಾವ್ಯ ಜನ್ನನ ಯಶೋಧರ ಚರಿತೆ. ಪ್ರಶ್ನೆ ನಂಬರ್ 4, ಗಿರೀಶ್ ಕಾರ್ನಾಡರ ಹಿಟ್ಟಿನ ಹುಂಜ ನಾಟಕ ಪ್ರಕಟವಾದದ್ದು ಯಾವಾಗ? ಉತ್ತರ, ಗಿರೀಶ್ ಕಾರ್ನಾಡರ ಹಿಟ್ಟಿನ ಹುಂಜ ನಾಟಕ ಪ್ರಕಟವಾದದ್ದು 1980ರ ಮೊದಲು. ಪ್ರಶ್ನೆ ನಂಬರ್ 5, ಆಧುನಿಕ ಭಾರತದ ಹಲವು ಭಾಷೆಗಳಲ್ಲಿ ಪುನರಾವರ್ತನೆಯಾಗಿ ಬರುವ ಎಳೆ ಯಾವುದು? ಉತ್ತರ, ಜನ್ನನ ಯಶೋಧರ ಚರಿತೆಯ ಕಾವ್ಯದ ಅಪೂರ್ಣ ದಾಂಪತ್ಯ ಜೀವನದ ಎಳೆ ಆಧುನಿಕ ಭಾರತದ ಹಲವು ಭಾಷೆಗಳಲ್ಲಿ ಪುನರಾವರ್ತನೆಯಾಗಿ ಬರುತ್ತದೆ. ಪ್ರಶ್ನೆ ನಂಬರ್ 6, ಎಚ್.ಎಲ್. ಪುಷ್ಪ ಅವರ ಭೂಮಿಯಲ್ಲಿ ಇವಳು ನಾಟಕದಲ್ಲಿ ಸಾಧ್ಯವಾದ ಪ್ರಯೋಗ ಯಾವುದು? ಉತ್ತರ, ಎಚ್.ಎಲ್. ಪುಷ್ಪ ಅವರ ಭೂಮಿಯಲ್ಲಿ ಇವಳು ನಾಟಕದಲ್ಲಿ ಜೈನ ತತ್ವದ ಹಿನ್ನೆಲೆಯಲ್ಲಿ ಆಧುನಿಕ ಬದುಕನ್ನು ಮುಖಾಮುಖಿಯಾಗಿಸುವ ಪ್ರಯೋಗ ಸಾಧ್ಯವಾಗಿದೆ. ಪ್ರಶ್ನೆ ನಂಬರ್ 7, ಯಶೋಧರ ರಾಜಮಾತೆಯರ 7ನೆಯ ಜನ್ಮದಲ್ಲಿ ಏನಾಗಿ ಜನಿಸುತ್ತಾರೆ? ಉತ್ತರ, ಯಶೋಧರ ರಾಜಮಾತೆಯರು 7ನೆಯ ಜನ್ಮದಲ್ಲಿ ಅಣ್ಣ ತಂಗಿಯರಾಗಿ ಜನಿಸುತ್ತಾರೆ. ಪ್ರಶ್ನೆ ನಂಬರ್ 8, ಜನ್ಮಾಂತರಗಳ ಕರ್ಮ ಸಿದ್ಧಾಂತವನ್ನು ಬಲವಾಗಿ ನಂಬಿ ಬದುಕುವ ಧರ್ಮ ಯಾವುದು? ಉತ್ತರ, ಜನ್ಮಾಂತರಗಳ ಕರ್ಮ ಸಿದ್ಧಾಂತವನ್ನು ಬಲವಾಗಿ ನಂಬಿ ಬದುಕುವ ಧರ್ಮ ಜೈನ ಧರ್ಮ. ಪ್ರಶ್ನೆ ನಂಬರ್ 9, ಅಪೂರ್ಣ ದಾಂಪತ್ಯ ಜೀವನದ ಬದುಕು ಯಾರದ್ದು? ಉತ್ತರ, ಯಶೋಧರ ಜೀವನದ ಬದುಕು ಅಮೃತಮತಿಯರದು ಅಪೂರ್ಣ ದಾಂಪತ್ಯ. ಪ್ರಶ್ನೆ ನಂಬರ್ 10, ದೊರೆ ಯಶೋಧರನಲ್ಲಿ ಕಾಣಲಾಗದ ದೈಹಿಕ ಮಾನಸಿಕ ಭೋಗವನ್ನು ಅಮೃತಮತಿ ಯಾರಲ್ಲಿ ಕಂಡು ಪೂರ್ಣತೆ ಪಡೆಯುತ್ತಾಳೆ? ಉತ್ತರ, ದೊರೆ ಯಶೋಧರನಲ್ಲಿ ಕಾಣಲಾಗದ ದೈಹಿಕ ಮಾನಸಿಕ ಭೋಗವನ್ನು ಅಮೃತಮತಿ ಅಷ್ಟಾವಂಕ ಬದಗನಲ್ಲಿ ಕಂಡು ಪೂರ್ಣತೆ ಪಡೆಯುತ್ತಾಳೆ ಎಂಬುದು ಇಷ್ಟು ಈ ಅಧ್ಯಾಯದ ಅಷ್ಟು ಅಭ್ಯಾಸದ ಪ್ರಶ್ನೋತ್ತರಗಳನ್ನ ಸ್ವಾರಸ್ಯಪೂರ್ಣವಾಗಿ ಚರ್ಚೆ ಮಾಡುವ ಪ್ರಯತ್ನವನ್ನು ನಾನು ಮಾಡಿದ್ದೇನೆ. ಮತ್ತೆ ಅದರ ಮುಂದಿನ ಕ್ಲಾಸ್ನಲ್ಲಿ ಭೇಟಿಯಾಗೋಣ. ಅಲ್ಲಿವರೆಗೆಲ್ಲರಿಗೂ ನಮಸ್ಕಾರ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.